ಯತ್ನ ಕೋರ್ಟ್ ಅಟೆಂಡರ್ ಆಗಿದ್ದ ಯುವಕನನ್ನ ಬಂಧನ ಮಾಡಲಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲವ್ ಜಿಹಾದ್ ಇಲ್ಲಪ್ಪ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡಬೇಕು ಅವಳನ್ನ ಅನ್ನುವಂಥ ಉದ್ದೇಶಕ್ಕೋಸ್ಕರ ಲವ್ ಮಾಡಿದ್ರೆ ಲವ್ ಜಿಹಾದ್ ಖಂಡಿತ. ಇಬ್ಬರದು ಇಷ್ಟಪಟ್ಟು ಮಾಡಿದ್ರೆ ಹೆಂಗಾಗುತ್ತೆ? ಇಬ್ಬರದು ಇಷ್ಟಪಟ್ಟರೆ ಲವ್ ಅಂತ ಆಗುತ್ತೆ. ನೋಡಿ, ಇವನೇ ಬಂಧಿತ ಆರೋಪಿ ಅಶೋಕನಗರದ ಜಾಫರ್ ಮೌಲಾ ಸಾಬ್ ನದಾಫ್ ಅಂಥೇಳಿ. 6 ತಿಂಗಳ ಹಿಂದೆ ಹಿಂದೂ ಯುವತಿಯನ್ನು ಇವನು ಪರಿಚಯ ಮಾಡಿಕೊಂಡಿದ್ದ. ಹುಬ್ಬಳ್ಳಿ ಕೋರ್ಟ್ನಲ್ಲಿ ಸಹಾಯಕಿಯಾಗಿ ಅವಳು ಕೆಲಸ ಮಾಡ್ತಿದ್ಲು. ಸ್ನೇಹ ಬೆಳೆಸಿ ಯುವತಿ ಜೊತೆ ಫೋಟೋಗಳನ್ನ ತೆಗೆದುಕೊಂಡಿದ್ದಂತೆ ಜಾಫರು. ಇದೇ 7ರಂದು ಮನೆಯಲ್ಲಿ ಫೋಟೋಗಳನ್ನು ಎಡಿಟ್ ಮಾಡಿದ್ದಂತೆ ಆರೋಪಿ. ನನ್ನ ಜೊತೆ ಬರಲ್ಲ ಅಂತ ಹೇಳಿದ್ರೆ ಫೋಟೋ ವೈರಲ್ ಮಾಡುವಂಥ ಬೆದರಿಕೆ. ನೋಡಿ ಎಂಥ ಫೋಟೋ ಇರುವಂಥದ್ದು, ಆ ಫೋಟೋ ಎಂಥವಿರಬೇಕು ಅಂತ. ನನ್ನ ಜೊತೆ ನೀನು ಬರದೇ ಇದ್ದರೆ ಫೋಟೋ ವೈರಲ್ ಮಾಡ್ತೀನಿ ಅಂಥೇಳಿ ಅದಕ್ಕೆ ಇವನ ಜೊತೆ ಹೋಗಿಬಿಟ್ಟಿದ್ದಾಳೆ ಅನ್ನುವಂಥ ಆರೋಪ ಇದೆ. ಆ ಫೋಟೋ ಎಂಥದ್ದಿರಬೇಕು ಅನ್ನೋದು ನಂಬು ಕುತೂಹಲ. ಅದು ಜೀವ ಬೆದರಿಕೆ ಕೂಡ ಹಾಕಿದ್ದಂತೆ ಆರೋಪಿ. ಆಗಲೇ ಕಂಪ್ಲೇಂಟ್ ಕೊಡಲಿಲ್ಲ ಇವರು. ಆ ಯುವತಿಯನ್ನು ಬೆದರಿಸಿ 1.5 ಲಕ್ಷ ರೂಪಾಯಿ ಕೂಡ ಜಾಫರ್ ತೆಗೆದುಕೊಂಡಿದ್ದ. ಮತಾಂತರ ಮಾಡಲಿಕ್ಕೆ ದರ್ಗಾಕ್ಕೆ ಕರೆದುಕೊಂಡು ಹೋಗಿದ್ದ. ಯುವತಿಗೆ ತಾಯ್ತಾ ಕಟ್ಟಿಸಿ ಜೀವ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಯುವತಿಯ ತಾಯಿ ಧಾರವಾಡ ಉಪನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇವನು ಮತಾಂತರ ಮಾಡಲಿಕ್ಕೆ ಅಂತಲೇ ಲವ್ ಮಾಡಿದರೆ ಖಂಡಿತವಾಗ್ಲೂ ಅದು ಅಪರಾಧ. ಇವನು ಪ್ರೀತಿ ಮಾಡಬೇಕು, ನಿಜವಾಗ್ಲೂ ಅವಳ ಜೊತೆ ಬಾಳೆ ಬದುಕಬೇಕಂತ ಮಾಡಿದರೆ ಮತಾಂತರ ಮಾಡೋ ಅವಶ್ಯಕತೆ ಇರಲ್ರಿ. ಅವ್ರ ಜಾತಿ, ಅವ್ರ ಧರ್ಮ, ಅವ್ರಿಗೆ ನಮ್ಮ ಆಚರಣೆ, ನಮ್ಗೆ ಈ ಥರ ಇರ್ತಾರೆ. ಎಷ್ಟೋ ನೋಡಿದ್ದೇವೆ, ಹಿಂದೂ ಮುಸ್ಲಿಂ ಮದುವೆ ಆದಂಥ ದೊಡ್ಡವರಾಗಿದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ. ಆದರೆ ಈ ಕೆಲ ಆರೋಪಿಗಳು, ಪುಡಾರಿಗಳೇನಿರ್ತಾರೆ, ಅದು ಮತಾಂಧತೆಯನ್ನು ತುಂಬ್ಕೊಂಬಿಟ್ಟಿರ್ತಾರೆ. ಅಂಥ ಹುಳಗಳು ಮಾಡೋದು. ಈಗ ನೋಡಿ, ಆ ಯುವತಿಯಿಂದ 1.5 ಲಕ್ಷ ರೂಪಾಯಿ ಈತ ವಸೂಲಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಲವ್ ಜಿಹಾದ್ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯುವತಿ ಕೂಡ ಅವನೊಂದಿಗೆ ಸಲುಗೆಯಿಂದ ಇದ್ಲಾ? ಹೇಗೆ ಇದು ಪ್ರೀತಿನ ಅಥವಾ ಇಲ್ಲೇನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ನ? ಪೋಷಕರು ಏನು ಆರೋಪ ಮಾಡ್ತಾ ಇದ್ದಾರೆ? ಪ್ರಭು, ಏನು ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ವಿದ್ಯಾಕಾಶಿ ಧಾರವಾಡದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರೋದು. ಈತ ಜಾಫರ್ ಅಂತೇಳಿ ಹುಬ್ಬಳ್ಳಿಯ ಒಂದು ಹೊಸ ಕೋರ್ಟ್ ನಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದೇ ಕೋರ್ಟ್ ನಲ್ಲಿ ಹಿಂದೂ ಯುವತಿಗಳು ಕೆಲಸ ಮಾಡ್ತಿದ್ದಾಳೆ. ಇಬ್ಬರ ನಡುವೆ ಇಲ್ಲಿ ಅಂದ್ರೆ 6 ತಿಂಗಳ ಹಿಂದ್ಗಡೆ ಒಂದು ಸ್ನೇಹ ಬೆಳೆಯುತ್ತೆ. ಸ್ನೇಹ ಯಾವ ಮಟ್ಟಿಗೆ ಹೋಗುತ್ತಂದ್ರೆ, ಅವರ ಒಂದು ವೈಯಕ್ತಿಕ, ಯಾರು ಹಿಂದೂ ಯುವತಿ ಏನಿದ್ಲೋ ಆ ಹಿಂದೂ ಯುವತಿಯ ಜೊತೆಗಿನ ಒಂದು ವೈಯಕ್ತಿಕ ಫೋಟೋಗಳನ್ನ ಈತ ಜಾಫರ್ ಏನಿದ್ರೆ ಹುಬ್ಬಳ್ಳಿಯ ಒಂದು ಅಶೋಕ್ ನಗರದ ನಿವಾಸಿ ಈತ ಆ ಕೆಲವೊಂದಿಷ್ಟು ಫೋಟೋಗಳನ್ನ ಇಲ್ಲಿ AI ಮುಖಾಂತರ ಎಡಿಟ್ ಮಾಡ್ತಾನೆ. ಎಡಿಟ್ ಮಾಡಿ ಅವರ ಪೋಷಕರು ಯಾರು ಇವತ್ತು ಹಿಂದಿ ಯುವತಿ ಇರ್ತಾಳೆ ಆ ಪೋಷಕರಿಗೆ ಕಳುಹಿಸುವಂತ ಕೆಲಸ ಮಾಡ್ತಾನೆ. ಆ ಯುವತಿಯನ್ನ ನಿರಂತರವಾಗಿ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ. ಈ ಸಂಪಟ್ಟಂಗೆ ಯಾವಾಗ ಅವಳ ತಾಯಿ, ಏನು ಯುವತಿ ಹಿಂದೂ ಯುವತಿ ಇದ್ಲು, ಆ ಯುವತಿಯ ತಾಯಿ ಧಾರವಾಡದ ಒಂದು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತಾಳೆ. ನನ್ನ ಮಗಳಿಗೆ ನಿರಂತರವಾಗಿ ಜಾಫರ್ ಎನ್ನುವಂತ ಕಿರುಕುಳ ನೀಡ್ತಾನೆ. ಮತ್ತು ಅಷ್ಟಲ್ ಸಹಿತ ಇಲ್ಲಿ ಅಂತಂದ್ರೆ ಕೊರಳಲ್ಲಿ ಮುಸ್ಲಿಂ ತಾಯಿತವನ್ನ ಕಟ್ಟಿಸಿದ್ರೆ, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನೀವು ಮತಾಂತರ ಆಗ್ಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾನೆ. ಒಂದ್ ವೇಳೆ ಆಗದೆ ಹೋದ್ರೆ ಕೆಲವೊಂದಿಷ್ಟು ಫೋಟೋಗಳಿದಾವೆ, ಎಡಿಟ್ ಮಾಡಿದಂತಹ ಫೋಟೋಗಳಿದಾವೆ, ಅಂದ್ರೆ ಅವ್ರ ತಾಯಿ ಕಳಿಸಿರುವಂತಹ ಏನು ಫೋಟೋಗಳಿದಾವೆ, ಇವುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತೀನಿ ಅಂತೇಳಿ ಒಂದು ನಿರಂತರವಾಗಿ ಒಂದು ಬೆದರಿಕೆ ಹಾಕ್ತಾ ಇದ್ದಾನೆ. ಮತ್ತು ಅದರ ಜೊತೆಗೆ ಇಲ್ಲಿ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತೀನಿ. ಯಾವ ಮಟ್ಟಿಗೆ ಅಂತಂದ್ರೆ, ನನಗೆ ನೀವು ಹಣ ಕೊಡಬೇಕು, ಹಣ ಕೊಡದೆ ಹೋದ್ರೆ ಈ ಕೆಲವೊಂದಿಷ್ಟು ಏನು ಎಡಿಟ್ ಮಾಡಿದೀನಿ ಅಂದ್ರೆ ನಿಮ್ದು ಮಗಳ ವಿಡಿಯೋ ಏನಿದಾವೆ ಅದು ವೈಯಕ್ತಿಕವಾದಂತಹ ಖಾಸಗಿ ವಿಡಿಯೋಗಳಿದಾವೆ, ಫೋಟೋಗಳಿದಾವೆ, ಅವುಗಳನ್ನ ನಾನು ವೈರಲ್ ಮಾಡ್ತೀನಿ ಅಂತ ಒಂದು ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಕುಟುಂಬ ಅಂಜಿ ಇಲ್ಲಿ ಅಂದ್ರೆ ಮೊದಲಿಗೆ ಬರೋಬ್ಬರಿ 1.5 ಲಕ್ಷ ಇಲ್ಲಿ ಹಣವನ್ನ ಕಳೆದುಕೋತಾರೆ, ಈತನ ಖಾತೆಗೆ ವರ್ಗಾವಣೆ ಮಾಡ್ತಾರೆ. ನಂತರ ನಿರಂತರವಾಗಿ ಏನು ಕಿರುಕುಳ ಕೊಡೋದ್ರಿಂದ ಯುವತಿ ತಾಯಿ ಧಾರವಾಡದ ಒಂದು ಪೊಲೀಸ್ ಠಾಣೆಯನ್ನ ಮೆಟ್ಲು ಇರ್ತಾರೆ. ಸಬರ್ಬನ್ ಪೊಲೀಸ್ ಠಾಣೆ ಮೆಟ್ಲು ಹತ್ತಿದ ನಂತರ ಹಿಂದೂಪರ ಸಂಘಟನೆಗಳ ಮೊರೆ ಹೋಗ್ತಾರೆ. ಹಿಂದೂಪರ ಸಂಘಟನೆಗಳು ಇಲ್ಲಿ ಶ್ರೀರಾಮ್ ಸೇನೆ ಇರ್ಬೋದು ಮತ್ತು ಬಜರಂಗ ದಳ ಇರ್ಬೋದು, ಹುಬ್ಬಳ್ಳಿಯ ಕೋರ್ಟ್ ನಲ್ಲಿರುವಂತಹ ಜಾಫರ್ನ ನೇರವಾಗಿ ತಾವೇ ಇಲ್ಲಿ ಅಂದ್ರೆ ವಶಕ್ಕೆ ತೆಗೆದುಕೊಳ್ತಾರೆ. ತಾವು ಇಲ್ಲಿ ಹಿಡಿದು ಹುಬ್ಬಳ್ಳಿಯ ಒಂದು ವಿದ್ಯಾನಗರ ಪೊಲೀಸರಿಗೆ ಆತರನ್ನ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಈತ ಕೇವಲ ಇದೇ ಒಂದು ಯುವತಿಯ ಜೊತೆ ಇದ್ದ ಮತ್ತೆ ಬೇರೆ ಬೇರೆ ಯುವತಿಯರ ಜೊತೆಗೆ ಸಂಪರ್ಕ ಇದ್ದ ಅನ್ನೋದ್ರ ಬಗ್ಗೆ ಸಹಿತ ಆತನ ಮೊಬೈಲ್ ಅನ್ನ ಕಸಿದುಕೊಳ್ತಾರೆ. ಕಸಿದುಕೊಂಡು ಆತರ ಮೊಬೈಲ್ ನಲ್ಲಿ ಯಾವ್ಯಾವ ಇಲ್ಲಿ ಅಂತಾರೆ ಹೊರ ಕರೆ ಹೋಗಿದಾವೆ, ಒಳ ಕರೆಗಳು ಬಂದ, ಅದರ ಜೊತೆಗೆ ಆತ ಇಲ್ಲಿ ಯಾವ ಜೊತೆ ವಾಟ್ಸಪ್ ಅಲ್ಲಿ ಸಂಪರ್ಕ ಇದ್ದ, ವಿಡಿಯೋ ಕಾಲ್ ಇದ್ದ, ವಾಟ್ಸಪ್ ಮುಖಾಂತರ ಕಾಲ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಸಹಿತ ಇವತ್ತು
ಮಾಹಿತಿ ಕೆದಕುವಂತ ಕೆಲಸವನ್ನ ಇವತ್ತು ಹಿಂದೂ ಪರ ಸಂಘಟನೆಗಳು ಮಾಡಿದವೆ. ಆದ್ರೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು, ಧಾರವಾಡದ ಒಂದು ಸಬರ್ಬನ್ ಪೊಲೀಸರು ಹೊಸ ಒಂದು BNS ಕಾಯ್ದೆ ಪ್ರಕಾರ ಈತರಿಗೆ ಅಂತಾರೆ ಈ ಒಂದು ಏನು ಈಗಾಗಲೇ ಒಂದು ಲವ್ ಜಿಹಾದ್ ಪ್ರಕರಣ ಏನಿದೆ ಇದು 3 ವರ್ಷದ ಒಳಗಿನ ಪ್ರಕರಣ ಆಗಿದ್ರೆ ಇಲ್ಲಿ ಅಲ್ಲೇ ಸ್ಟೇಷನ್ ನಲ್ಲೇ ಒಂದು ಜಾಮೀನನ್ನ ತೆಗೆದುಕೊಂಡು ಆತ ಮನೆಗೆ ಹೋಗ್ಬೋದು. ಅಂದ್ರೆ ಇದು ಸ್ಟೇಷನ್ ಬೇಲ್ ಅಂತ ಕರಿತಾರೆ. ಆ ಸ್ಟೇಷನ್ ಅನ್ನ ಬೇಲ್ ಮಾಡಿ ಧಾರವಾಡ ಸಬರ್ಬನ್ ಪೊಲೀಸರು ಆತನ ಮನೆಗೆ ಕಳಿಸಿದ್ದಾರೆ. ಆದ್ರೆ ನೊಂದಂತಹ ಕುಟುಂಬ ಏನಿದೆ ಇವತ್ತೇ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ. ಯಾಕೆ ಬೀದಿಗೆ ಬಿದ್ದಿದೆ ಅಂದ್ರೆ ಇಲ್ಲಿಯ ಫೋಟೋಗಳನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳು ವೈರಲ್ ಮಾಡ್ತಾರೆ ಮತ್ತು ಬೆದರಿಕೆ ಒಡ್ಡುವಂತ ಕೆಲಸವನ್ನು ಮಾಡ್ತಾರೆ. 1.5 ಲಕ್ಷ ರೂಪಾಯಿ ಆ ಕುಟುಂಬ ಕಳೆದುಕೊಳ್ಳುತ್ತೆ. ಹೀಗಾಗಿ ಇವತ್ತು ಆ ಕುಟುಂಬ ಇವತ್ತು ಭಯದ ವಾತಾವರಣದಲ್ಲಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.